ದರ್ಶನ್ ಅಭಿಮಾನಿಗಳೇ, ನಿಮ್ಮ ಪ್ರೀತಿಯ ದಾಸರಿಗೆ ಏನೂ ಆಗಿಲ್ಲ. ನಿಮ್ಮ ಡಿ ಬಾಸ್ ಸೇಫ್ ಆಗಿದ್ದಾರೆ. ಡೋಂಟ್ ವರಿ. ಇದೇ ದಿನ ಇಂಥ ತಿಂಗಳಲ್ಲೇ ಜೈಲಿಂದ ರಿಲೀಸ್ ಆಗ್ತಾರೆ ನಿಮ್ಮ ದಾಸ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ದರ್ಶನ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ನೋವಿನಲ್ಲಿದ್ದಾರೆ. ಕಾರಣ ಇಷ್ಟೇ, ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ, ಜೈಲಲ್ಲಿ ಹೇಗಿದ್ದಾರೆ, ದರ್ಶನ್ ಅವರು ಆರಾಮಾಗಿದ್ದಾರಾ, ಕೆಲವೊಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಅದೆಲ್ಲವೂ ಕೂಡ ನಿಜನಾ? ಅಂದರೆ ದರ್ಶನ್ ಅವರು ತುಂಬ ವೀಕ್ ಆಗಿದ್ದಾರೆ, ದರ್ಶನ್ ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ, ದರ್ಶನ್ ಅವರು ಬಹಳ ನೊಂದು ಹೋಗಿದ್ದಾರೆ. ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ನಡೀತಾ ಇತ್ತು. ಆದರೆ ಈಗ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ದರ್ಶನ್ ಅವರು ಸೇಫ್ ಆಗಿದ್ದಾರೆ, ದರ್ಶನ್ ಅವರು ಆರಾಮಾಗಿದ್ದಾರೆ. ಈ ಹಿಂದೆ ದರ್ಶನ್ ಅವರು ಹೇಗಿದ್ರೋ ಅದೇ ರೀತಿಯಾಗಿ ಇವಾಗಲೂ ಕೂಡ ಇದ್ದಾರೆ. ಅದಕ್ಕೆ ಕಾರಣ ಅಂದರೆ ನಿನ್ನೆ ಒಂದು ಫೋಟೋ ಕೂಡ, ಈಗ ಜೈಲಲ್ಲಿ ಇದ್ದಂತಹ ಒಂದು ಫೋಟೋ, ಅಂದರೆ ದರ್ಶನ್ ಅವರು ನಿಂತ್ಕೊಂಡಿರುವಂತಹ ಒಂದು ಫೋಟೋ ವೈರಲ್ ಆಗಿರುವಂಥದ್ದು. ಆ ಫೋಟೋವನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ದರ್ಶನ್ ಅವರು ಆರಾಮಾಗಿದ್ದಾರೆ, ಏನೂ ಆಗಿಲ್ಲ ಅವ್ರಿಗೆ. ಸೊ ಹಾಗಾಗಿ ಯಾರೂ ಕೂಡ ಗಾಬರಿ ಪಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಅವರ ಅಭಿಮಾನಿಗಳಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಬೇಸರವನ್ನ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಸಮಯ ಬಂದಿರುವಂತಹದ್ದು. ಒಂದಷ್ಟು ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದರೆ ಅದು AI ಮೂಲಕ ಮಾಡಿರುವಂತಹ ಫೋಟೋಗಳು ಅಥವಾ ರಿಯಲ್ ಫೋಟೋಗಳು, ಒಂದಷ್ಟು ಕನ್ಫ್ಯೂಷನ್ ಕೂಡ ಇತ್ತು ಅವರ ಅಭಿಮಾನಿಗಳಿಗೆ. ದರ್ಶನ್ ಕಂಪ್ಲೀಟ್ ಆಗಿ ಸೊರಗಿ ಹೋಗಿರುವಂತಹ ಫೋಟೋಗಳು ವೈರಲ್ ಆಗಿತ್ತು. ಆ ಫೋಟೋವನ್ನು ನೋಡಿದಂತಹ ಅವರ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ನಮ್ಮ ಬಾಸ್ ಹಿಂಗಾಗೋಗ್ಬಿಡ್ತಾ, ನಮ್ಮ ಡಿ ಬಾಸ್ ಈ ರೀತಿಯಾಗಿ ಕಷ್ಟ ಅನುಭವಿಸಿದಾರಾ ಅಂತಂತೇಳಿ ಅದೆಷ್ಟೋ ಜನ ಅವರ ಅಭಿಮಾನಿಗಳು ನೋವನ್ನು ಕೂಡ ಹಂಚಿಕೊಂಡಿದ್ರು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ನಿನ್ನೆ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಜೈಲಲ್ಲಿ ಅಲೋಕ್ ಕುಮಾರ್ ಅವರು, ಅಂದರೆ ಏನು ಜೈಲು ಅಧಿಕಾರಿಗಳಾಗಿರುವಂತಹ ಅಲೋಕ್ ಕುಮಾರ್ ಅವರು ಇಡೀ ಜೈಲಿನ ಕೈದಿಗಳಿಗೆ ಒಂದು ಯೋಗವನ್ನ ಮಾಡಿಸುವಂತಹ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದರು. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಅಂದರೆ ದರ್ಶನ್ ಅವರು ಯೋಗ ಮಾಡ್ತಿರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು. ಆ ಫೋಟೋವನ್ನು ನೋಡಿದಂತಹ ಅದೆಷ್ಟೋ ಜನ ಅವರ ಅಭಿಮಾನಿಗಳು, ನಮ್ಮ ಬಾಸ್ ಸೇಫ್ ಆಗಿದ್ದಾರೆ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ, ಈಸ್ ದ ಫಿಟ್ ಅಂಡ್ ಫೈನ್ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ದಾರೆ. ಎಸ್, ಈಗ ದರ್ಶನ್ ಅವರು ಫಿಟ್ ಆಗಿದ್ದಾರೆ, ಏನು ಸಮಸ್ಯೆ ಇಲ್ಲ. ಕೆಲವೊಂದಷ್ಟು AI ಫೋಟೋಗಳನ್ನು ನೋಡಿದಂತಹ ಅವರ ಅಭಿಮಾನಿಗಳು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಡಿ ಬಾಸ್ ಈ ರೀತಿ ಆಗೋಗ್ಬಿಟ್ರ, ನಮ್ಮ ಡಿ ಬಾಸ್ ಅವರ ಮುಖ ಸೊರಗೋಗ್ಬಿಟ್ಟಿದೆ, ಬಾಡಿ ಸೊರಗೋಗ್ಬಿಟ್ಟಿದೆ, ಏಜ್ ಆಗ್ಬಿಟ್ಟಿದೆ, ಈ ರೀತಿಯಾಗಿ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು, ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಈಗ ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರುವಂತಹದ್ದು. ದರ್ಶನ್ ಅವರು ಸೇಫ್ ಆಗಿದ್ದಾರೆ, ಆರಾಮಾಗಿದ್ದಾರೆ, ಗಟ್ಟಿಮುಟ್ಟಾಗಿದ್ದಾರೆ, ಯಾವುದೇ ರೀತಿಯಾದಂತಹ ಅವರಿಗೆ ಸಮಸ್ಯೆ ಇಲ್ಲ, ಜೈಲಲ್ಲಿ ಆರಾಮಾಗಿದ್ದಾರೆ ಅನ್ನೋದು ಈಗ ಆ ಫೋಟೋವನ್ನು ನೋಡಿದಂತಹ ಸಂದರ್ಭದಲ್ಲಿ ಈಗ ನಮಗೆ ಅನಿಸಿರುವಂತಹದ್ದು. ಹಾಗಾದ್ರೆ ದರ್ಶನ್ ಯಾವಾಗ ರಿಲೀಸ್ ಆಗ್ಬೋದು? ಎಸ್, ಇದು ಬಹಳ ಪ್ರಶ್ನೆ, ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ದರ್ಶನ್ ಅವರು ಇಂಥ ಡೇಟ್ಗೆ ರಿಲೀಸ್ ಆಗ್ತಾರೆ, ಇಂಥ ದಿನದಲ್ಲೇ, ಇಂಥ ತಿಂಗಳಲ್ಲೇ ರಿಲೀಸ್ ಆಗ್ತಾರೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ನಡೀತಿರುವಂಥದ್ದು. ಎಸ್, ಹಾಗಾದ್ರೆ ಯಾವಾಗ ರಿಲೀಸ್ ಆಗ್ತಾರೆ ಅನ್ನೋದನ್ನ ನೋಡಿದರೆ, ಈಗಾಗಲೇ ಸುಪ್ರೀಂ ಕೋರ್ಟ್ 60 ಪ್ರಮುಖ ಸಾಕ್ಷಿಗಳನ್ನ 1 ವರ್ಷದ ಒಳಗಡೆ ಕಂಪ್ಲೀಟ್ ಆಗಿ ನೀವು ವಿಚಾರಣೆಯನ್ನ ಮಾಡಿ, ಅದಾದ ನಂತರ ನಾವು ಬೇಲ್ ಕೊಡಬೇಕಾ ಬಿಡಬೇಕಾ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಸೂಚನೆ ಆಧಾರದ ಮೇಲೆ ಕೆಳ ಹಂತದ, ಅಂದರೆ ಲೋಯರ್ ಕೋರ್ಟ್ ಈಗಾಗಲೇ ತೀವ್ರವಾಗಿ ತನಿಖೆಯನ್ನು ಕೂಡ, ಅಂದರೆ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು, ಅಂದರೆ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ಮಾಡ್ತಿರುವಂಥದ್ದು. ಪ್ರತಿನಿತ್ಯ 2-3 ವಿಚಾರಣೆಯನ್ನು ಮಾಡ್ತಿರುವಂಥದ್ದು, ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊತಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದರ್ಶನ್ ಮ್ಯಾಕ್ಸಿಮಮ್ ಇನ್ನು 2-3 ತಿಂಗಳ ಒಳಗೆ ರಿಲೀಸ್ ಆಗುವಂತಹ ಒಂದು ಸಾಧ್ಯತೆ ಈಗ ಹೆಚ್ಚಾಗಿರುವಂಥದ್ದು. ಅಂದರೆ ಈಗ ಜೂನ್ ತಿಂಗಳು, ಜುಲೈ, ಆಗಸ್ಟ್ ಅಥವಾ ಸೆಪ್ಟೆಂಬರ್, ಈ 3 ತಿಂಗಳ ಒಳಗಡೆ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳು ಯಾರೂ ಕೂಡ ನೊಂದ್ಕೊಳಂಗಿಲ್ಲ, ಯಾರೂ ಕೂಡ ಬೇಸರ ಮಾಡ್ಕೊಳಂಗಿಲ್ಲ.
ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅಂದ್ರೆ ತಪ್ಪು ಮಾಡಿದವ್ರಿಗೂ ಕೂಡ ಕಾನೂನು ಒಂದೇ, ಅಥವಾ ತಪ್ಪು ಮಾಡಿಲ್ಲದೆ ಇಲ್ಲದವ್ರಿಗೆ ಅಥವಾ ಏನ್ ಬೇಕಾದ್ರೂ ಆಟ ಆಡ್ಬೋದು. ಆ ರೀತಿ ಏನು ಯಾವುದ್ರಲ್ಲೂ ಕೂಡ ಏನೂ ಸಮಸ್ಯೆ ಆಗಲ್ಲ. ಕಾನೂನು ಎಲ್ಲರಿಗೂ ಕೂಡ ಒಂದೇ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿಲ್ವಾ ಶಿಕ್ಷೆ ಖಂಡಿತವಾಗ್ಲೂ ಆಗಲ್ಲ. ಸೊ ಹಾಗಾಗಿ ಆ ಒಂದು ವಿಚಾರ ಇನ್ನೂ ಸಾಕಷ್ಟು ದಿನ ಮುಂದೆ ಇದೆ. ಸೊ ಅದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದ್ರೆ ದರ್ಶನ್ ಅವರು ಮ್ಯಾಕ್ಸಿಮಮ್ ಇನ್ನ 3 ತಿಂಗಳ ಒಳಗಡೆ ಅವರು ರಿಲೀಸ್ ಆಗುವಂತ ಒಂದು ಸಾಧ್ಯತೆ ಈಗ ಹೆಚ್ಚಾಗಿರುವಂಥದ್ದು. ಜೊತೆಗೆ ಅವರು ಫಿಟ್ ಅಂಡ್ ಫೈನ್ ಆಗಿದ್ದಾರೆ. ಯಾವುದು ಕೂಡ ಅವರಿಗೆ ಸಮಸ್ಯೆ ಇಲ್ಲ. ಸೊ ಹಾಗಾಗಿ ಅಂದ್ರೆ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳ್ತು. ಆಬ್ವಿಯಸ್ಲಿ ಕುಗ್ಗೋಗೇ ಹೋಗ್ತಾರೆ. ಯಾಕೆಂತಂದ್ರೆ 2 ವರ್ಷಗಳಿಂದ ಜೈಲಲ್ಲಿದ್ದಾರೆ. ಸೊ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಒಂಟಿ ಪ್ರಪಂಚ, ಒಂಟಿ ಜೀವನ. ಸೊ ಹಾಗಾಗಿ ಸಾಕಷ್ಟು ನೋವು ಕೂಡ ಇರುತ್ತೆ. ಆಗಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅವರು ಮಾನಸಿಕವಾಗಿ ಕುಗ್ಗಿರೋದು ಸಹಜ. ಆದ್ರೆ ದೇಹವನ್ನ ನೋಡುವಂತಹ ಸಂದರ್ಭದಲ್ಲಿ ಅಥವಾ ಅವರ ಒಂದು ಆಕಾರವನ್ನ ನೋಡುವಂತಹ ಸಂದರ್ಭದಲ್ಲಿ ಅಥವಾ ಅವರ ಒಂದು ಇಮೇಜ್ ಅನ್ನ ಅಥವಾ ಒಂದು ಫೋಟೋವನ್ನ ನೋಡುವಂತಹ ಸಂದರ್ಭದಲ್ಲಿ ಈಸ್ ದ ಫಿಟ್ ಅಂಡ್ ಫೈನ್ ಅಂತ ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಯಾರೂ ಕೂಡ ಆತಂಕ ಪಡುವಂತಹ ಆ, ಭ್ರಮೆನೇ ಇಲ್ಲ, ಅಥವಾ ಆತಂಕ ಪಡುವಂತಹ ಆ ಆ ರೀತಿಯಾದಂತಹ ಒಂದು ಪ್ರಮೇಯನೇ ಇಲ್ಲ ಅಂತಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂತಂತಂದ್ರೆ, ಕಳೆದ ಸುಮಾರು 1, 1.5 ತಿಂಗಳಿಂದಲೂ ಕೂಡ ಕೆಲವೊಂದಷ್ಟು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದ್ರೆ ದರ್ಶನ್ ಅವರಿಗೆ ತುಂಬಾ ಏಜ್ ಆಗಿರೋಂಥ ಫೋಟೋಗಳು, ಅಥವಾ ಅವರು ಕಂಪ್ಲೀಟ್ ಸೊರಗೋಗಿರುವಂತಹ ಫೋಟೋಗಳು. ಈ ಫೋಟೋಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಅವರ ಯಾರ್ಯಾರು ಆಗಲ್ವೋ ಅಂಥವ್ರಿಗೆಲ್ಲ ಒಂದಷ್ಟು ಟಾಂಗ್ ಕೊಡ್ತಾ ಇದ್ರು. ಅದು ಯಾವ ರೀತಿ ಟಾಂಗ್ ಕೊಡ್ತಾ ಇದ್ರು ಅಂತಂತಂದ್ರೆ, ನಮ್ಮ ಬಾಸ್ ರಿಲೀಸ್ ಅಂದ್ರೆ ಜೆ ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬಂದಾಗ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಇದ್ದಾರೆ, ಯಾವ ರೀತಿ ಇಲ್ಲ ಅಂತಂತೇಳಿ ಕೋರ್ಟಿಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಅಂತಂತಂತೇಳಿ ಆ ರೀತಿಯಾಗಿ ಒಂದಷ್ಟು ಚರ್ಚೆ ಕೂಡ ನಡೀತಾ ಇತ್ತು. ಸೊ ಈಗ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿರುವಂಥದ್ದು. ಅಂದ್ರೆ ಜೈಲಲ್ಲಿ ಇರುವಂತಹ ಸಂದರ್ಭದಲ್ಲೇ ಅವರ ಒಂದು ಫೋಟೋ ಈಗ ವೈರಲ್ ಆಗಿರುವಂಥದ್ದು. ಆ ಫೋಟೋವನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಈಸ್ ದ ಫಿಟ್ ಅಂಡ್ ಫೈನ್, ಏನು ಸಮಸ್ಯೆ ಆಗಿಲ್ಲ ಅನ್ನೋದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.